ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೀನರಾಶಿಯವರಿಗೆ ಸ್ವಾಗತ ಸುಸ್ವಾಗತ. ಜೂನ್ ತಿಂಗಳ ರಾಶಿ ಭವಿಷ್ಯಗಳನ್ನು ಈ ಮೂಲಕ ನಿಮ್ಮ ಒಂದು ಮೀನರಾಶಿಯ ರಾಶಿ ಭವಿಷ್ಯಗಳನ್ನು ನೀಡುತ್ತಿದ್ದೇನೆ. ಮೀನರಾಶಿಗೆ ಗುರು ಶುಭಕರವಾದಂತಹ ಸುವರ್ಣ ಅಂದರೆ ಬಂಗಾರ ಪಾದದಿಂದ ಬಂದಿದ್ದು 3ನೇ ಸ್ಥಾನದಲ್ಲಿ ಬಂದಿರುವುದರಿಂದ ಅಂದರೆ ವೃಷಭರಾಶಿಯಲ್ಲಿ ಬಂದಿರುವುದರಿಂದ ನಿಮಗೆ ಅತ್ಯಂತ ಶುಭಕರನೇ ಆಗಿದ್ದಾನೆ. ಅಲ್ಲದೆ ಶನಿಗ್ರಹ 7.5 ಇದ್ದರೂ ಕೂಡ ಶನಿಗ್ರಹ ಬೆಳ್ಳಿ ಪಾದದಿಂದ ಬಂದಿರುವುದರಿಂದ ಶುಭ ಹಾಗೂ ಧನಲಾಭಗಳು ನಿಮಗೆ ಲಭಿಸುತ್ತವೆ. ಕಾರಣ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಸ್ನೇಹಿತರು ಬಂಧುಗಳಿಗೆ ಶೇರ್ ಮಾಡಿರಿ ಮತ್ತು ಪ್ರತಿ ತಿಂಗಳ ನಾನು ಕಳಿಸುವಂಥ ಅಪ್ಡೇಟ್ಗಳನ್ನು ವೀಕ್ಷಿಸಿರಿ ಎಂದು ಕೇಳಿಕೊಳ್ಳುತ್ತೇನೆ. ಬಂಧುಗಳೇ, ಮೀನರಾಶಿಯಲ್ಲೇ ರಾಹುಗ್ರಹ ಹಾಗೂ ಸಪ್ತಮದಲ್ಲಿ ಕೇತುಗ್ರಹವಿದ್ದು ಮಧ್ಯಮ ಫಲದಾಯಕರಾಗಿದ್ದಾರೆ. ರಾಹು ಕೇತು ಮಂತ್ರಗಳನ್ನು ಪ್ರತಿನಿತ್ಯವೂ ಜಪಿಸಿರಿ, ನಿಮಗೆ ಶುಭವಾಗುತ್ತದೆ. 2ರ ಧನಸ್ಥಾನದಲ್ಲಿ ಧನಾಧಿಪತಿ ಮಂಗಳನು ಬಂದಿದ್ದು ನಿಮಗೆ ಭೂಮಿ ಮನೆ ವಿಚಾರದಲ್ಲಿ ಸಾಕಷ್ಟು ಧನಲಾಭಗಳು, ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಕೂಡ ನಿಮಗೆ ಸಾಕಷ್ಟು ಧನಲಾಭವು ಕಂಡುಬರುತ್ತದೆ. ಗುರುಗ್ರಹ ಸುವರ್ಣ ಪಾದದಿಂದ ತೃತೀಯದಲ್ಲಿ ಬಂದಿರುವುದರಿಂದ ನಿಮಗೆ ಸಹೋದರ ಸಹೋದರಿಯರಿಂದ ಸಾಕಷ್ಟು ಸಹಾಯ ಸಹಕಾರಗಳು ಬರುತ್ತವೆ. ಗುರುವಿಗೆ ಸುವರ್ಣ ಪಾದ ಶುಭಕರವಾಗಿರುತ್ತದೆ. ಚತುರ್ಥದಲ್ಲಿ ರವಿ ಬುಧ ಶುಕ್ರರು ಶುಭ ಫಲಗಳನ್ನೇ ನಿಮಗೆ ನೀಡುತ್ತಾರೆ. ಒಟ್ಟಾರೆ ಈ ವರ್ಷದಲ್ಲಿ ನಿಮಗೆ ಶುಭ ಫಲಗಳೇ ಇರುತ್ತವೆ. ದಿನಾಂಕ 12ರಿಂದ 16, 19ರಿಂದ 21, 24, 25, 28, 29ರಂದು ನಿಮಗೆ ಶುಭ ದಿನಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.